ಆಗುತ್ತೆ, ಅತ್ತರೂ ಒದ್ದೆ ಆಗುತ್ತೆ. ಆದರೆ ನಗಿಸಿದವರು 4 ದಿನ ನೆನಪಲ್ಲಿ ಇದ್ದರೆ, ನೋಯಿಸಿದವರು ಜೀವನವಿಡೀ ನೆನಪಲ್ಲಿರುತ್ತಾರೆ ಅಂತ ಹೇಳ್ತಿದ್ರೆ. ಅಕ್ಕ ನನ್ ಡಿ ಪಿ ನೋಡಿ ಮಾರ್ಕ್ಸ್ ಕೊಡಿ ಪ್ಲೀಸ್. ಅಯ್ಯೋ, ನಿಮ್ ಡಿ ಪಿ ನೋಡಿ ಮಾರ್ಕ್ಸ್ ಕೊಡಕ್ಕೆ ನಾನು ಡಿ ಪಿ ಮಾಸ್ಟರ್ ಅಲ್ಲಪ್ಪ. 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳ್ತಾರೆ. ಲೈಕ್ ಬಂದ ಇಲ್ಲ ಮಾಮು ಅಂತ ಹೇಳ್ತಾವ್ರೆ ಅಣ್ಣಪ್ಪಾಜಿ. ಬನ್ನಿ ಬನ್ನಿ, ಎಂತದದು ನಿಶಾಚಾರಿಗಳು ಬಂದ್ರಪ್ಪಾ ನಮ್ ಲೈವಿಗೆ. ನಿಶಾಚಾರಿಗಳಿಗೆ ನಮಸ್ಕಾರ, ಸ್ವಾಗತ. ನಮಸ್ಕಾರ ಅಪ್ಪ. ನಮ್ ಚಿಕ್ಕಮ್ಮ ಎಲ್ಲಿ? ನಾನ್ ಮನೆಗಿಲ್ಲ ಕಣಪುಟ. ಹೌದ್ರಾ? ನೋಡಿ ಎಂತ ಕೋಇನ್ಸಿಡೆನ್ಸ್. ಈಗಲೂ ನಿಶಾಚಾರಿನೇ. ಈಗೂ ನಿಶಾಚಾರಿ ಆಗ್ಬಿಟ್ಟಿದ್ದೀರಲ್ಲ. ಇವತ್ತು ಕಾರ್ ಬಿಟ್ಟು ಬಂದೆ, ಟ್ರೈನ್ಗೆ ಬಂದೆ. ಇನ್ನ 1/4 ಗಂಟೆ ಒಳಗೆ ಮನೆಗೆ ಹೋಗ್ತೀನಿ. ಅರ್ಧ ಗಂಟೆ ಬಿಟ್ಟು ನೀನ್ ಇದ್ರೆ ಮತ್ತೆ ಬರ್ತೀನಿ. ಇರ್ತೀನಿ, ನಾನು ಇರ್ತೀನಿ. ಓಕೆ. ನಾವೇನ್ ಲೈವ್ ಮಾಡಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ಪ್ರತಿ ಸರಿ ಕಾರಲ್ಲಿ ಹೋಗೋದು ಇದಲ್ಲ, ಓಕೆನಾ? ಹೌದೌದು. ಇವತ್ತು ಅದಕ್ಕೆ ನಾನು ಕಾರ್ ಬಿಟ್ಟು ಬಂದೆ, ಟ್ರೈನ್ಗೆ ಬಂದೆ. ಸರಿ, ಜೈನ್ ಸರ್ಗೆ ಹೇಳ್ಬಿಡು ಬರಕ್ಕೆ, ನಾನು ಆಮೇಲೆ ಹೋಗ್ತೀನಿ ಊಟ. ಜೈನ್ ಸರ್ ಹೌದು ಜಾಯ್ನ್ ಆಗ್ತೀನಿ ಅಂತ ಅಂದ್ರು. ಹೌದು, ಅವರು ನಾನು ಹಾಕ್ತೀನಿ ಅಂತ. ಎಲ್ಲಿಗೆ ಪಯಣ ಅಂತ ನಮ್ ಲಕ್ಕಿ ಸಿಸ್ಟರ್ ಕೇಳ್ತಾ ಇದಾರೆ. ಎಲ್ಲಿಗೆ ಹೋಗ್ತಿದ್ದೀರಾ ಈಗ ಅಂತ. ಮನೆಗೆ ಹೋಗ್ತಿದೀನಿ ಮನೆಗೆ. ಶಿವಮೊಗ್ಗದಿಂದ ಕಡೂರಿಗೆ, ಶಿವಮೊಗ್ಗದಿಂದ ಕಡೂರು. ಥ್ಯಾಂಕ್ ಯು ಚಂದ್ರಶೇಖರ್ ಬ್ರದರ್, ಲೈವ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತೆ ಓಕೆ ಪುಟ, ಬಾಯ್. ಬಾಯ್. ಆಮೇಲೆ ಬನ್ನಿ ಆಂಟಿ, ಚಿಕ್ಕಮ್ಮ ಕರ್ಕೊಂಡು. ಓಕೆಪಾ, ಬಾಯ್. ಜೈನ್ ಸರ್ ಜಾಯ್ನ್ ಆಗಿ. ಜೈನ್ ಸರ್ ಮತ್ತೆ ಯಾರ್ ಮೆಸೇಜ್? ಧ್ವನಿಮಾ ಸರ್ ಹಾಯ್ ಅಂತ ಹೇಳ್ತಿದ್ರೆ. ಗುಡ್ ಈವ್ನಿಂಗ್ ಸಿಸ್ಟರ್ ಅಂತ ನಮ್ಮ ಚಂದ್ರಶೇಖರ್ ಬ್ರದರು. ಲಕ್ಕಿ ಎಲ್ಲಿಗೆ ಪಯಣ ಅಂತಿದ್ರೆ. ಓಕೆ, ಮತ್ತೆ ಸಿಗುವ ಸಿಸ್, ಬಾಯ್ ಅಂತ. ಅಯ್ಯೋ ಮಂಜಣ್ಣ, ನೀವು ಅವತ್ತು ಹೋಗಿದ್ರು ಅಂತ ಹೇಳಿದ್ರಿ. ಆದ್ರೆ ಬಂದಿರ್ತಾರೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಅಲ್ಲ, ಹಂಗಾಗಿ ಕೇಳ್ದೆ. ಯಾರಾದ್ರೂ ಡಿ ಪಿ ಎಕ್ಸ್ಪರ್ಟ್ಸ್ ಇದ್ರೆ ಮಾರ್ಕ್ಸ್ ಈ ಲಕ್ಕಿ ಅಲ್ಲ ನೀವೇ ಕೊಡಿ ಅಂತ ಹೇಳ್ತಿದ್ರೆ. ನಮಸ್ತೆ ಜೈನ್ ಸರ್. ಏನ್ ಮಾತಾಡ್ಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೊದಲನೇ ಬಾರಿ ನಮ್ಮ ಗುರುಗಳಾದರು ನಮ್ ಲೈವಿಗೆ ಜಾಯ್ನ್ ಆಗಿದ್ದೀರಾ. ನಮ್ಮ ನೇರ ಪ್ರಸಾರಕ್ಕೆ ಸ್ವಾಗತ ಜೈನ್ ಸರ್. ಮಾತಾಡಿ. ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ತೆ. ಈ ದಿನ ರಜೆ ಇತ್ತು, ಮಧ್ಯಾಹ್ನವರೆಗೂ ಏನೋ ಸ್ವಲ್ಪ ಕೆಲಸ ಇತ್ತು. ಮತ್ತೆ ಮಧ್ಯಾಹ್ನ ಮೇಲೆ ಬಂದೆ. ನಮ್ಮಣ್ಣ ಎಲ್ಲೋ ಹೋಗ್ಬೇಕಂದ್ರು, ನಾನು ಅಂಗಡಿ ಹತ್ರ ಬಂದಿದ್ದೀನಿ. ಮಾತಾಡಿ ಸರ್, ನಮ್ಮ ಚಾನಲ್ ಬಗ್ಗೆ ಹಾಗೆ ನಮ್ಮ ವಿಡಿಯೋಸ್ ಬಗ್ಗೆ ಮಾತಾಡಿ. ನಿಮ್ ಚಾನಲ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಅದ್ರಲ್ಲಿ ಏನ್ ತೊಂದರೆ ಏನಿಲ್ಲ. ಕೇಳಿಸ್ತೈತಲ್ಲ? ಕೇಳಿಸ್ತಿದೆ ಮಾತಾಡಿ ಸರ್. ಕೇಳಿಸ್ತಿದೆ, ಮಾತಾಡಿ ಸರ್. ನೀವ್ ಯಾವುದೇ ಒಂದು ವಿಡಿಯೋ ಇಟ್ಟರು ಕೂಡ ನಾನ್ ನೋಡಿದ್ದೀನಿ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಅದನ್ನ ಸೆಲೆಕ್ಷನ್ ಸರಿಯಾಗಿ ಮಾಡಿ ಇಡ್ತೀರಿ. ಅದಕ್ಕೆ ತುಂಬಾ ಜನರಿಗೆ ನಿಮ್ ವಿಡಿಯೋ ಇಷ್ಟ ಆಗತ್ತೆ. ಅದೇ ಅದು ಏನಾದ್ರು ಐತೆ ಅಂದ್ರೆ ಅದನ್ನ ಬರಿಯ ಜನರಿಗೆ ಅರ್ಥ ಆಗೋ ತರ ಸ್ಪಷ್ಟವಾಗಿ ಪದವಾಗಿ ಇಂಗಿಡಿಸಿ ಅದ್ಭುತವಾಗಿ ನೀವು ತೋರಿಸ್ತೀರಿ. ಬಟ್ ನೀವು ಹೇಳೋದನ್ನ ಚಿಕ್ಕ ಮಕ್ಕಳಿಗೂ ಸಹ ಅರ್ಥ ಆಗತ್ತೆ, ಅಷ್ಟು ಸ್ಪಷ್ಟವಾಗಿ ನೀವು ವಿವರಣೆ ಮಾಡಿರ್ತೀರಿ. ಅದು ನಿಮಗೆ ಗೊತ್ತಾಗಲ್ಲ, ಬಟ್ ನೋಡೋ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇಡಮ್ ಅವರಪ್ಪ ಎಲ್ಲಿಗೆ ಹೋಗ್ಬೇಕು, ಏನು ಮಾಡ್ಬೇಕು, ಒಳಗೆ ದೇವಸ್ಥಾನದಲ್ಲಿ ಯಾವ ರೀತಿ ಭಕ್ತರಿದ್ದಾರೆ, ಪರಿಮಳ ಪ್ರಸಾದ ಹತ್ರ ಯಾವ ರೀತಿ ಕ್ರೌಡ್ ಇದೆ,
ಹಾ ಅದ್ ಹಾ ಒಳಗೆ ದೇವಸ್ಥಾನದಲ್ಲಿಗೂ ಜಾಸ್ತಿ ಪರಿಮಾಣ ಪ್ರಸಾದ ಹತ್ರ ಕೌಂಟರ್ ಐತೆ.